ऐसी गारंटियां देते हैं जिनको अगर अमल में लाया जाए तो राज्य और देश दिवालिया हो जाएगा। ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇಡೀ ದೇಶ ಜಾಗೃತವಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹೌದು ಮಿತ್ರರೇ, ನಿಮಗೆಲ್ಲ ಗೊತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅನ್ನ ಕೈ ಹಿಡಿದಿವೆ ಅಂತ. ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಹೋದಲ್ಲಿ ಬಂದಲ್ಲಿ ಗ್ಯಾರಂಟಿಯ ಬಗ್ಗೆ ಮಾತನಾಡ್ತಾ ಇತ್ತು. ಪ್ರತಿ ಮನೆಗೂ ಕೂಡ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿತ್ತು. ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಮನೆಯೊಡತಿಗೆ 2,000 ರೂಪಾಯಿ ಕೊಡ್ತೀವಿ. ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಿಮ್ಮ ಮನೆಗೆ 200 ಯೂನಿಟ್ ವಿದ್ಯುತ್ ಫ್ರೀಯಾಗಿ ಕೊಡ್ತೀವಿ. ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಮನೆಯ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು. ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವ ಕೆಲಸ ಇಲ್ಲದಂತಹ ಪದವೀಧರನಿಗೆ 3,000 ರೂಪಾಯಿ ಕೊಡ್ತೀವಿ. ಮನೆಗೆ 10 kg ಅಕ್ಕಿ ಕೊಡ್ತೀವಿ. ಹೀಗೆ ಗ್ಯಾರಂಟಿಗಳನ್ನು ಘೋಷಿಸಿದ್ದು. ಆದರೆ ಇದನ್ನು BJP ಸೀರಿಯಸ್ ಆಗಿ ತೆಗೆದುಕೊಂಡೇ ಇರಲಿಲ್ಲ. ಈ ಗ್ಯಾರಂಟಿ ಎಲ್ಲ ವರ್ಕೌಟ್ ಆಗೋದಿಲ್ಲ ಅಂತ BJP ಬಹಳ ಹಾರಿಕೆಯಿಂದ ಮಾತನಾಡ್ತಾ ಇತ್ತು. ಗ್ಯಾರಂಟಿಗಳ ಬಗ್ಗೆ ಲೇವಡಿ ಮಾಡಿದ್ದೇ ಹೆಚ್ಚು. ಮಿತ್ರರೇ, ನಾವು ಅಭಿವೃದ್ಧಿ ಸಾಧಿಸಿದ್ದೀವಿ, ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ, ಎಲ್ಲವೂ ಬದಲಾಗುತ್ತೆ, ರಾಜ್ಯದಲ್ಲಿ BJP ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಭ್ರಮೆಯಲ್ಲಿ ರಾಜ್ಯದ BJP ನಾಯಕರಿದ್ದರು. ಆದರೆ ಮಿತ್ರರೇ, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಎಲ್ಲವುದನ್ನು ತಲೆ ಕೆಳಗಾಗಿ ಮಾಡಿತ್ತು. ಬಹುಶಃ ಕೇಂದ್ರದ BJP ನಾಯಕರುಗಳು ಕೂಡ ಈ ಗ್ಯಾರಂಟಿ ಇಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ಮಿತ್ರರೇ, ಈಗ BJP ನಿದ್ದೆಯಿಂದ ಎದ್ದಿದೆ. ಇದೇ ರೀತಿ ಆದರೆ ಮುಂಬರುವಂತಹ ಲೋಕಸಭಾ ಚುನಾವಣೆ, ಅದಕ್ಕೂ ಮುಂಚೆ ಬರುವಂತಹ 4 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದೇ ತಂತ್ರವನ್ನು ಅನುಸರಿಸುತ್ತೆ. ಜನ ಏನು ಅಂದ್ಕೊಳ್ತಾರೆ? ಮನೆಯಲ್ಲಿ 10 kg ಅಕ್ಕಿ ಸಿಗುತ್ತೆ, 200 ಯೂನಿಟ್ ವಿದ್ಯುತ್ ಫ್ರೀ ಸಿಗುತ್ತೆ, ಮನೆ ಮಗನಿಗೆ 3,000 ರೂಪಾಯಿ ಸಿಗುತ್ತೆ, ಮನೆಯೊಡತಿಗೆ 2,000 ರೂಪಾಯಿ ಸಿಗುತ್ತೆ. ನಾವೇನು ದುಡಿಯೋದೇ ಬೇಕಾಗಿಲ್ಲ, ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಸಾಕು ಅಂತ ಜನ ಯೋಚನೆ ಮಾಡ್ತಾರೆ. ಹೀಗಾಗಿ ಮುಂಬರುವ 4 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ಆಗುತ್ತೆ. ಕಾಂಗ್ರೆಸ್ ಇದೇ ಮಾಡಲನ್ನು ಅಲ್ಲೂ ಕೂಡ ಅನುಸರಿಸುತ್ತೆ. BJPಗೆ ಹಿನ್ನಡೆ ಆಗುತ್ತೆ. ಮತ್ತು ಲೋಕಸಭಾ ಚುನಾವಣೆಗೂ ಕೂಡ ಇದೇ ಮಾಡಲನ್ನು ಕಾಂಗ್ರೆಸ್ ಅನುಸರಿಸಿದರೆ ಕೇಂದ್ರದಲ್ಲೂ ಕೂಡ ನಾವು ಅಧಿಕಾರ ಕಳೆದುಕೊಳ್ಳಬಹುದು. ಈ ಭಯ ಈಗ BJPಗೆ ಶುರುವಾಗಿದೆ. ಇದಕ್ಕೆ ಮಿತ್ರರೇ, ಜನರನ್ನು ಜಾಗೃತಿಗೊಳಿಸಬೇಕು. ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಎಷ್ಟು ದೊಡ್ಡ ಕುತಂತ್ರ. ಈ ಗ್ಯಾರಂಟಿ ಯೋಜನೆಗಳು ಜಾರಿ ಆಗಿದ್ದೇ ಆದರೆ ದೇಶ ಯಾವ ಸ್ಥಿತಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ಜನರಿಗೆ ತಿಳಿಸಬೇಕು. ಇದರ ಬಗ್ಗೆ ನಾವಷ್ಟು ವರ್ಕೌಟ್ ಮಾಡಬೇಕು ಅಂತ BJP ಈಗ ಯೋಚನೆ ಮಾಡಿದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಹಾಗಾದರೆ ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಏನು ಹೇಳಿದ್ರು, ಯಾಕೋಸ್ಕರವಾಗಿ ಹೇಳಿದ್ರು, ಇದರ ಹಿಂದಿನ ಉದ್ದೇಶ ಏನು, ಎಲ್ಲವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ ಈ 4 ರಾಜ್ಯಗಳಿಗೂ ಕೂಡ ಈ ವರ್ಷಾಂತ್ಯದಲ್ಲಿ ಚುನಾವಣೆ ಬರುತ್ತೆ. ಅಂದರೆ ಲೋಕಸಭಾ ಚುನಾವಣೆಗೂ ಕೆಲವೇ ತಿಂಗಳ ಮುಂಚೆ ಈ ಚುನಾವಣೆ ನಡೆಯುತ್ತೆ. ಇದು BJP ಪಾಲಿಗೂ ತುಂಬ ಇಂಪಾರ್ಟೆಂಟ್ ಆದಂತಹ ಚುನಾವಣೆ, ಕಾಂಗ್ರೆಸ್ ಪಾಲಿಗೂ ಕೂಡ ತುಂಬ ಮುಖ್ಯವಾದಂತಹ ಚುನಾವಣೆ. ಕಾಂಗ್ರೆಸ್ ಏನು ಅಂದುಕೊಂಡಿದೆ? ಕರ್ನಾಟಕದಲ್ಲಿ ನಮ್ಮ ಮಾಡೆಲ್ ವರ್ಕೌಟ್ ಆಗಿದೆ, ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದಕ್ಕಾಗಿ ಜನ ನಮಗೆ ವೋಟ್ ಹಾಕಿದ್ದಾರೆ, ಅದನ್ನು ಜಾರಿಗೊಳಿಸೋದು, ಆನಂತರ ಆರ್ಥಿಕ ತೊಡಕುಗಳು ಅದು ನಂತರದ ಪ್ರಶ್ನೆ. ನಾವು ಅಧಿಕಾರಕ್ಕೆ ಬರಬೇಕು, ನಮಗೆ ಅಧಿಕಾರ ಇಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೀನಾಯ ಸ್ಥಿತಿ ತಲುಪಿದೆ. ಅಟ್ ಎನಿ ಕಾಸ್ಟ್ ನಾವು ಆಗುತ್ತೋ ಇಲ್ವೋ ಭರವಸೆಯನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬರಬೇಕು. ಮಿತ್ರರೇ, ಕರ್ನಾಟಕದಲ್ಲಿ ಕೆಲ ನಾಯಕರು ಅದನ್ನೇ ಮಾತನಾಡ್ತಾ ಇದ್ದಾರೆ. ಚುನಾವಣೆ ಹುಮ್ಮಸ್ನಲ್ಲಿ ನಾವೆಲ್ಲ ಹೇಳಿರ್ತೀವಿ, ಅದನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯನಾ ಅಂತ ಮಾತನಾಡ್ತಾ ಇದ್ದಾರೆ. ಶಿವಲಿಂಗೇಗೌಡರು, ಕಾಂಗ್ರೆಸ್ನ ಶಾಸಕರು ಅದನ್ನೇ ಹೇಳಿದ್ರು. ನಾವು ಚುನಾವಣೆ ಸಂದರ್ಭದಲ್ಲಿ ಏನೇನೋ ಮಾತಾಡಿರ್ತೀವಿ, ಅದನ್ನೆಲ್ಲ ಜಾರಿಗೊಳಿಸೋದಕ್ಕಾಗುತ್ತಾ, ಎಲ್ಲರಿಗೂ ಫ್ರೀಯಾಗಿ ಕೊಟ್ಬಿಡೋದಕ್ಕಾಗುತ್ತಾ, ಈ ಧಾಟಿಯಲ್ಲಿ ಮಾತನಾಡಿದ್ರು. ಅಂದರೆ ಇದರ ಅರ್ಥ ಏನು ಅಂತಂದರೆ, ಕಾಂಗ್ರೆಸ್ನ ಉದ್ದೇಶ ಇರುವಂತಹದ್ದು ಅಧಿಕಾರಕ್ಕೆ ಬರೋದು. ಆ ನಂತರದಲ್ಲಿ ಅದನ್ನು ಜಾರಿಗೆ ತರೋದಕ್ಕಾಗುತ್ತಾ, ಗ್ಯಾರಂಟಿಯನ್ನು ಜನರಿಗೆ ತಲುಪಿಸೋದಕ್ಕಾಗುತ್ತಾ, ಇದೆಲ್ಲ ಬೇರೆ ಪ್ರಶ್ನೆ. ಈಗ ಕರ್ನಾಟಕದಲ್ಲಿ ಇದು ವರ್ಕೌಟ್ ಆಗಿದೆಯಲ್ಲ, ಇದನ್ನು ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ತೆಲಂಗಾಣದಲ್ಲೂ ಇದೇ ಮಾದರಿ ಜಾರಿಗೆ ತರಬೇಕು. ಆವಾಗ ನಮಗೆ ಜನ ವೋಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ ಅಂದುಕೊಂಡಿದೆ. ಈಗಾಗಲೇ ಮಧ್ಯಪ್ರದೇಶದಲ್ಲಿ ಈ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಾಗಿದೆ. ನಾವು ಅಧಿಕಾರಕ್ಕೆ ಬಂದರೆ 100 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀವಿ, ಮನೆ ಮಗನಿಗೆ ಇಷ್ಟು ಹಣ ಕೊಡ್ತೀವಿ, ಎಲ್ಲದನ್ನು ಕೂಡ ಘೋಷಣೆ ಮಾಡಿದೆ. ರಾಜಸ್ಥಾನ, ಛತ್ತೀಸ್ಗಢದಲ್ಲೂ ಕೂಡ ಇದೇ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಈಗ BJP ಎಚ್ಚೆತ್ತುಕೊಂಡಿದೆ. ಯಾಕೆ ಗೊತ್ತಾ ಮಿತ್ರರೇ? BJPಗೆ ಈ 4 ರಾಜ್ಯಗಳ ಚುನಾವಣೆ ಅತ್ಯಂತ ಮುಖ್ಯವಾಗುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜಸ್ಥಾನದ 25 ಲೋಕಸಭಾ ಕ್ಷೇತ್ರಗಳ ಪೈಕಿ BJP 25 ಗೆದ್ದಿದೆ. 24 BJP, 1 NDA ಮೈತ್ರಿ ಪಕ್ಷ. ಒಟ್ಟು 25 ಕ್ಷೇತ್ರಗಳು BJPಯ ಕೈಯಲ್ಲಿದೆ. ಇನ್ನು ಮಧ್ಯಪ್ರದೇಶದ 29 ಲೋಕಸಭಾ ಕ್ಷೇತ್ರಗಳ ಪೈಕಿ 28 BJP ಗೆದ್ದುಕೊಂಡಿದೆ. ಹಾಗೆ ಮಿತ್ರರೇ, ಛತ್ತೀಸ್ಗಢದ 11 ಲೋಕಸಭಾ ಕ್ಷೇತ್ರದ ಪೈಕಿ 9 BJP ಗೆದ್ದುಕೊಂಡಿದೆ.
ತೆಲಂಗಾಣದ 17 ಲೋಕಸಭಾ ಕ್ಷೇತ್ರಗಳ ಪೈಕಿ 4 ಗೆದ್ದುಕೊಂಡಿದೆ. ಈ ಬಾರಿ ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಬೇಕು ಅಂತ ತಂತ್ರಗಾರಿಕೆಯನ್ನು ಬಿಜೆಪಿ ಮಾಡ್ತಾ ಇದೆ. ಅಲ್ಲಿಗೆ ಈ 4 ರಾಜ್ಯದಲ್ಲೇ ಬಿಜೆಪಿಗೆ 65 ಲೋಕಸಭಾ ಕ್ಷೇತ್ರಗಳು ಸಿಕ್ಕಿವೆ. ಇದು ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಬಿಜೆಪಿ ಈ ಚುನಾವಣೆಗೆ ಬಹಳ ಮಹತ್ವವನ್ನು ಕೊಟ್ಟಿದೆ. ಇದನ್ನು ಗೆಲ್ಲಬೇಕು ಅಂತ ಅಂದುಕೊಂಡಿದೆ. ಸದ್ಯ ಯಾವ ಪರಿಸ್ಥಿತಿ ಇದೆ ಅಂತಂದರೆ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ತೆಲಂಗಾಣದಲ್ಲಿ BRS ಪಕ್ಷ ಅಧಿಕಾರದಲ್ಲಿದೆ. ಮಧ್ಯಪ್ರದೇಶದಲ್ಲಿ ಮಾತ್ರ ಬಿಜೆಪಿ ಇರುವಂಥದ್ದು. ಅಲ್ಲೂ ಕೂಡ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದು. ಹೀಗಾಗಿ ಬಿಜೆಪಿಗೆ ಸ್ವಲ್ಪ ಆತಂಕ ಇದೆ ಮುಂಬರುವ ಚುನಾವಣೆ ಏನಾಗುತ್ತೋ ಅಂತ. ಸದ್ಯ ಮಿತ್ರರೇ, ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಬಿಜೆಪಿ ಪರವಾದಂತಹ ಒಲವಿದೆ. ಇದನ್ನು ಈಸಿಯಾಗಿ ಗೆಲ್ಲಬಹುದು. ಯಾಕೆಂದರೆ ಅಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ರಾಜಸ್ಥಾನದಲ್ಲಿ ಒಮ್ಮೆ ಎಲೆಕ್ಟ್ ಆದಂತಹ ಗೌರ್ಮೆಂಟ್ ಮತ್ತೊಮ್ಮೆ ಎಲೆಕ್ಟ್ ಆಗುವಂತಹದ್ದು ಡೌಟು. ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಜನ ಬದಲಾವಣೆ ಮಾಡ್ತಾರೋ ರಾಜಸ್ಥಾನದಲ್ಲೂ ಕೂಡ ಅದೇ ರೀತಿಯಾಗಿ ಬದಲಾವಣೆ ಮಾಡ್ತಾರೆ. ಈ ಬಾರಿ ಕಾಂಗ್ರೆಸ್ ವಿರುದ್ಧವಾಗಿ ಆಡಳಿತ ವಿರೋಧಿ ಅಲೆ ಇದೆ. ಇದರ ಲಾಭವನ್ನು ಪಡೆಯೋದಕ್ಕೆ ಬಿಜೆಪಿ ಯತ್ನ ಮಾಡ್ತಾ ಇದೆ. ಛತ್ತೀಸ್ಗಢದಲ್ಲೂ ಕೂಡ ಇದೇ ಆಗುತ್ತೆ ಎನ್ನುವಂಥ ಲೆಕ್ಕಾಚಾರ ಬಿಜೆಪಿಯದ್ದು. ಇನ್ನು ಮಧ್ಯಪ್ರದೇಶದಲ್ಲಿ ಸ್ವಲ್ಪ ವರ್ಕೌಟ್ ಮಾಡಬೇಕು. ಯಾಕೆಂದರೆ ಆಡಳಿತದಲ್ಲಿ ಸುದೀರ್ಘವಾಗಿ ಬಿಜೆಪಿ ಇದೆ. ಕಳೆದ 5 ಟರ್ಮ್ನಿಂದ ಬಿಜೆಪಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಹೀಗಾಗಿ ಮಧ್ಯಪ್ರದೇಶದಲ್ಲಿ ಬಹಳ ದೊಡ್ಡ ಆಡಳಿತ ವಿರೋಧಿ ಅಲೆ ಇರುತ್ತೆ. ಇದನ್ನು ವರ್ಕೌಟ್ ಮಾಡಬೇಕು ಅಂತ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಆದರೆ ಮಿತ್ರರೇ, ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡ್ತಾ ಇದೆ. ಇದು ಈಗ ಬಿಜೆಪಿಯ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಈ ರಾಜ್ಯಗಳಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಷ್ಟೇ ಯಶಸ್ಸನ್ನು ಕಂಡಿದ್ದೇ ಆದರೆ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಮುಂಬರುವಂತಹ ಲೋಕಸಭೆಯಲ್ಲೂ ಕೂಡ ಕಾಂಗ್ರೆಸ್ ಇದೇ ತಂತ್ರವನ್ನು ಅನುಸರಿಸಬಹುದು. ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಕೆಲ ಗ್ಯಾರಂಟಿಯನ್ನು ಘೋಷಣೆ ಮಾಡಿಬಿಡಬಹುದು. ಇದು ಬಿಜೆಪಿಗಿರುವ ಆತಂಕ. ಮಿತ್ರರೇ, ಇಲ್ಲೊಂದು ಸಣ್ಣದಾಗಿ ಒಂದು ಪ್ರಶ್ನೆ ಬರುತ್ತೆ. ಜನರಿಗೆ ಕಾಮನ್ ಸೆನ್ಸ್ ಇದ್ದರೆ ಇದು ಅರ್ಥ ಆಗುತ್ತೆ. ಆದರೆ ನಮ್ಮ ಜನರಿಗೆ ಫ್ರೀಯಾಗಿ ಸಿಗುತ್ತೆ ಅಂದರೆ ಈ ಕಾಮನ್ ಸೆನ್ಸನ್ನು ಉಪಯೋಗಿಸೋದಿಲ್ಲ. ಬಿಜೆಪಿ ಅಧಿಕಾರದಲ್ಲಿದೆ. ಅವರು ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಆಸೆ ಅವರಿಗೆ ಇದ್ದೇ ಇದೆ. ಹೀಗಿದ್ರೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಡ್ತಾ ಇದೆಯಲ್ಲ, ಬಿಜೆಪಿ ಕೂಡ ಕೊಡಬಹುದಲ್ಲ. ಈಗ ಕಾಂಗ್ರೆಸ್ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತಂದರೆ ಬಿಜೆಪಿ 210 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತ ಹೇಳ್ಬೋದಲ್ಲ. ಯುವಕರಿಗೆ 3,000 ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದ್ರೆ ಬಿಜೆಪಿ 3,500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಹುದಲ್ಲ. ಸರ್ಕಾರ ಅವ್ರದ್ದೇ ನಡೆಯುತ್ತಲ್ಲ, ಯಾಕೆ ಕೊಡಬಾರ್ದು? ಹೀಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ? ಸಾಮಾನ್ಯವಾಗಿ ಯೋಚಿಸಿ, ಹೀಗೆ ಕೊಡಬಹುದು. ಆದರೆ ಬಿಜೆಪಿ ಅದನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ ಮಿತ್ರರೇ, ಬಿಜೆಪಿಯ ರಣನೀತಿ ಅದಲ್ಲ. ಈ ರೀತಿಯಾಗಿ ಫ್ರೀ ಕೊಡೋದರ ವಿರುದ್ಧವಾಗಿ ಬಿಜೆಪಿ ಯೋಚನೆ ಮಾಡುತ್ತೆ. ಮಿತ್ರರೇ, ಇದು ಅಸಾಧ್ಯ. ಹೀಗೊಂದು ವೇಳೆ ಕೊಟ್ಟರೆ ಕಳೆದ ಒಂದಷ್ಟು ವರ್ಷಗಳಿಂದ ಏನು ಆರ್ಥಿಕ ಶಿಸ್ತನ್ನು ತರಲಾಗಿದೆ ಇದೆಲ್ಲ ಸರ್ವನಾಶ ಆಗಿ ಹೋಗುತ್ತೆ. ದೇಶ ದಿವಾಳಿ ಆಗತ್ತೆ. ಈ ರೀತಿಯಾಗಿ ಫ್ರೀ ಕೊಡೋದ್ರಿಂದ ಅನೇಕ ದೇಶಗಳು ಮುಳುಗೇ ಹೋಗಿದ್ದಾವೆ. ಹೀಗಾಗಿ ಇದು ಅಸಾಧ್ಯ, ಇದನ್ನು ಕೊಡಬಾರ್ದು ಅನ್ನುವಂಥ ನಿಲುವು ಬಿಜೆಪಿಯದ್ದು. ಅಂದರೆ ಆರ್ಥಿಕವಾಗಿ ದೇಶ ಸುಭದ್ರವಾಗಿರಬೇಕು, ಜನರು ಉದ್ಯೋಗ ಮಾಡಬೇಕು, ಜನರು ದುಡಿದು ತಿನ್ನಬೇಕು ಅನ್ನುವಂಥ ಕಲ್ಪನೆ ಬಿಜೆಪಿಯದ್ದು. ಆದರೆ ಕಾಂಗ್ರೆಸ್ ಏನಾಗಿದೆ, ಅವರಿಗೆ ಅಧಿಕಾರ ಕಳೆದುಕೊಂಡಿದ್ದಾರೆ. ದೇಶದ ಆರ್ಥಿಕತೆ ನಂತರದ ಪ್ರಶ್ನೆ, ಸದ್ಯಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು, ಇದು ಕಾಂಗ್ರೆಸ್ನ ಉದ್ದೇಶ. ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ಆದರೆ ಜನ ಇದನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಬಿಜೆಪಿ ಇದನ್ನು ಈಗ ಸೀರಿಯಸ್ ಆಗಿ ಪರಿಗಣಿಸಿದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ. ಮಿತ್ರರೇ, ರಾಜಸ್ಥಾನದಲ್ಲಿ ಬಿಜೆಪಿ ತನ್ನ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯೇ ಚುನಾವಣಾ ಪ್ರಚಾರಕ್ಕೆ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಒಂದು ಬೃಹತ್ತಾದಂತಹ ರ್ಯಾಲಿಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿದ್ರು. ಈ ಭಾಷಣದ ವೇಳೆ ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ರು. ಮಿತ್ರರೇ, ಇದು ಯಾವುದು ಹೈಲೈಟ್ ಆಗೋದಿಲ್ಲ. ಯಾಕೆಂದರೆ ಪ್ರತಿ ಭಾಷಣದಲ್ಲೂ ಕೂಡ ಅವರು ಕಾಂಗ್ರೆಸ್ಸನ್ನು ಟೀಕೆ ಮಾಡ್ತಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ರು. ಕಾಂಗ್ರೆಸ್ನ ಗ್ಯಾರಂಟಿಗಳು ದೇಶಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ರು. ಯಾಕೋಸ್ಕರವಾಗಿ ಪ್ರಧಾನಿ ಇದನ್ನು ಮಾಡಿದ್ರು ಅಂತಂದರೆ ರಾಜಸ್ಥಾನದ ಜನ ಭ್ರಮೆಗೊಳಗಾಗಬಾರ್ದು ಅಂತ. ಅವ್ರೇನು ಹೇಳಿದ್ರು ಗೊತ್ತಾ? ಕಾಂಗ್ರೆಸ್ ಇವತ್ತು ಜನರನ್ನು ಗ್ಯಾರಂಟಿಯ ಅಮಲಿನಲ್ಲಿ ಬೀಳಿಸ್ತಾ ಇದೆ. ಒಂದು ವೇಳೆ ಈ ಗ್ಯಾರಂಟಿಗಳು ಜಾರಿ ಆಗಿದ್ದೇ ಆದರೆ ದೇಶ ರಾಜ್ಯ ದಿವಾಳಿಯಾಗಿ ಹೋಗುತ್ತೆ. ಇವತ್ತು ಹಲವಾರು ದೇಶಗಳು ದಿವಾಳಿ ಆಗ್ತಿರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಇದು ಕಾಂಗ್ರೆಸ್ನ ಉದ್ದೇಶವೂ ಕೂಡ ಹೌದು. ಅವರ ವಿಷನ್ನೇ ಇದು ಅಂತ ಪ್ರಧಾನಿ ನರೇಂದ್ರ ಮೋದಿ ಟೀಕಾ ಪ್ರಹಾರ ಮಾಡಿದ್ರು. ಮಿತ್ರರೇ, ಈ ದೇಶಕ್ಕೆ ಈ ದಶಕ ತುಂಬ ಇಂಪಾರ್ಟೆಂಟ್ ಆಗಿದೆ. ನಾವು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದ್ದೀವಿ. ಆದರೆ ಈ ಗ್ಯಾರಂಟಿ ಯೋಜನೆಗಳು ಈ ಅಭಿವೃದ್ಧಿಗೆ ಮಾರಕವಾಗುತ್ತೆ. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ನ ಗ್ಯಾರಂಟಿಗಳ ವಿರುದ್ಧವಾಗಿ ನೇರವಾಗಿ ಟೀಕಾ ಪ್ರಹಾರ ಮಾಡಿದ್ರು. ಅವರೇನು ಹೇಳಿದ್ರು ಅನ್ನೋದನ್ನು ಅವರ ಮಾತಿನಲ್ಲೇ ಕೇಳಿಬಿಡಿ. ಅದಾದ ನಂತರ ಇನ್ನೂ ಒಂದಷ್ಟು ಮಾತನಾಡಿದ್ರು, ಅದನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ರಧಾನಿ ಮಾತನ್ನು ಒಮ್ಮೆ ಕೇಳಿ. भाइयों और बहनों, ये ऐसी गारंटियां देते हैं जिनको अगर अमल में लाया जाए तो राज्य और देश दिवालिया हो जाएगा। दुनिया में आज जो देश दिवालिया हो रहे हैं उनकी स्थिति आप देख रहे हैं। लेकिन कांग्रेस का यही विजन है, यही नीति है। इसलिए कांग्रेस से राजस्थान के लोगों को
बहुत सावधान रहना है। साथियों, विकसित भारत के संकल्प को पूरा करने के लिए विकसित राजस्थान बहुत जरूरी है। इस दशक के अगले 7 साल बहुत अहम है। इन 7 सालों में देश के लोग भारत का कायाकल्प होते हुए देखेंगे। भारत का आधुनिक इंफ्रास्ट्रक्चर, आधुनिक हाईवे, आधुनिक रेलवे, आधुनिक एयरपोर्ट दुनिया में किसी देश से कम नहीं होंगे। भारत के लोगों के पास दुनिया के किसी देश से कम सुविधाएं नहीं होगी। भारत के लोगों के पास शिक्षा के, स्वास्थ्य के बेहतरीन संसाधन होंगे। भारत दुनिया की सबसे बड़ी मैन्युफैक्चरिंग फैक्ट्री के रूप में उभर आकर का आने वाली है। ಮಿತ್ರರೇ, ಇದಕ್ಕೂ ಮುಂದುವರೆದು ಪ್ರಧಾನಿ ಏನು ಹೇಳಿದ್ರು ಅಂತಂದರೆ, ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳು ಹೊಸತೇನಲ್ಲ. ಅವರು 50 ವರ್ಷದ ಹಿಂದೆಯೇ ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಅವತ್ತೇನು ಹೇಳಿದರು? ಈ ದೇಶದಲ್ಲಿ ಗರೀಬಿ ಹಟಾವೋ, ಬಡತನವನ್ನು ಮುಕ್ತ ಮಾಡ್ತೀವಿ ಅಂತ ಹೇಳಿದರು. ಸಾಧ್ಯ ಆಯಿತಾ? ಖಂಡಿತವಾಗ್ಲೂ ಸಾಧ್ಯ ಆಗಿಲ್ಲ. ಈ ದೇಶದ ಜನರಿಗೆ ಅವತ್ತೇ ಕಾಂಗ್ರೆಸ್ ಮೋಸ ಮಾಡಿದೆ, ವಂಚನೆ ಮಾಡಿದೆ. ಬಡ ಜನರನ್ನು ಭ್ರಮೆಗೆ ತಳ್ಳಿ ಕಾಂಗ್ರೆಸ್ ಲಾಭವನ್ನು ಪಡೆದುಕೊಳ್ಳುತ್ತೆ. ಇದು ಕಾಂಗ್ರೆಸ್ನ ಮೂಲ ಉದ್ದೇಶ ಅಂಥೇಳಿ ಪ್ರಧಾನಿ ವಾಗ್ದಾಳಿ ನಡೆಸಿದ್ರು. ಮಿತ್ರರೇ, ಕೊನೆಯಲ್ಲಿ ಪ್ರಧಾನಿ ಹೇಳಿದ್ರು, ಇವತ್ತು ನಿಮಗೆಲ್ಲ ಅನ್ನಿಸಬಹುದು, ರೈಲ್ವೆ ಇರಬಹುದು, ರಸ್ತೆ ಇರಬಹುದು, ವಿಮಾನ ನಿಲ್ದಾಣ ಇರಬಹುದು, ಹೀಗೆ ಅನೇಕ ವಿಧವಾದ ಅಭಿವೃದ್ಧಿ ಕಾರ್ಯ ದೇಶದಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಮೋದಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ನಿಮಗೆ ಅನ್ನಿಸಬಹುದು. ಮೋದಿಗೆ ಹೊರಗಿನಿಂದ ಎಲ್ಲೂ ದುಡ್ಡು ಬರ್ತಾ ಇಲ್ಲ, ಈ ದೇಶದಲ್ಲೇ ದುಡ್ಡು ಬರ್ತಾ ಇದೆ. ಅದು ಹೇಗೆ ಅಂತಂದರೆ, ಈ ಹಿಂದೆ ರಾಜೀವ್ ಗಾಂಧಿ ಅವರು ಹೇಳಿದ್ರು, ನಾವು 100 ರೂಪಾಯಿ ಕೊಟ್ಟರೆ ಅದರಲ್ಲಿ 85 ರೂಪಾಯಿ ಸೋರಿಕೆ ಆಗುತ್ತೆ, ಅಂತಿಮವಾಗಿ ಜನರಿಗೆ ತಲುಪುವುದು 15 ರೂಪಾಯಿ ಮಾತ್ರ ಅಂತ. ಆದರೆ ನಾವು ಆ 85 ರೂಪಾಯಿ ಸೋರಿಕೆಯನ್ನು ನಿಲ್ಲಿಸಿದ್ದೀವಿ, ಭ್ರಷ್ಟಾಚಾರವನ್ನು ನಿಲ್ಲಿಸಿದ್ದೀವಿ. ಹೀಗಾಗಿ ನಾವು 100 ರೂಪಾಯಿ ಬಿಡುಗಡೆ ಮಾಡಿದ್ರೆ 100 ರೂಪಾಯಿಯೂ ಕೂಡ ಬಳಕೆ ಆಗುತ್ತೆ. ಇದೇ ಕಾರಣದಿಂದಾಗಿ ಮೋದಿಗೆ ದುಡ್ಡು ಸಿಗ್ತಾ ಇದೆ, ಅಭಿವೃದ್ಧಿ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಕಾಂಗ್ರೆಸ್ 85% ನುಂಗಿ ಹಾಕುತ್ತಿತ್ತು. ಅಂತಹ ದೊಡ್ಡ ಭ್ರಷ್ಟಾಚಾರದ ಪಕ್ಷ ಕಾಂಗ್ರೆಸ್ ಅಂತ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿ ನಡೆಸಿದ್ರು. ಒಟ್ಟಿನಲ್ಲಿ ಮಿತ್ರರೇ, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳ ಗಂಭೀರವಾಗಿ BJP ಪರಿಗಣಿಸಿದೆ. ಕರ್ನಾಟಕದಲ್ಲೇನು ಲೇವಡಿ ಮಾಡಿ ಅದನ್ನು ನಗಣ್ಯ ಮಾಡಿತ್ತೋ, ಆದರೆ ಮುಂಬರುವಂತಹ ಚುನಾವಣೆಗಳಲ್ಲಿ ನಗಣ್ಯ ಮಾಡಕೂಡದು. ಇದರ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಜನ ಗ್ಯಾರಂಟಿಯನ್ನು ನೋಡಿ ವೋಟ್ ಹಾಕಬಾರ್ದು. ಹೀಗೊಂದು ಪ್ರಚಾರವನ್ನು ನಾವು ಮಾಡಬೇಕು ಅಂಥೇಳಿ BJP ಪರಿಗಣಿಸಿದಂತಿದೆ. ಇದಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಚಾಲನೆ ಕೊಟ್ಟಿದ್ದಾರೆ. ಮಿತ್ರರೇ, ಕಾಂಗ್ರೆಸ್ನ ಗ್ಯಾರಂಟಿ ವಿರುದ್ಧವಾಗಿ BJPಯ ಈ ರೀತಿಯ ಪ್ರಚಾರ ವರ್ಕೌಟ್ ಆಗುತ್ತಾ, ಅಥವಾ ಜನ ಈ ಗ್ಯಾರಂಟಿಯನ್ನು ನೋಡೇ ವೋಟ್ ಹಾಕ್ತಾರಾ? ಕರ್ನಾಟಕದಲ್ಲಿ ವರ್ಕೌಟ್ ಆದಂತಹ ಗ್ಯಾರಂಟಿ ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ ಹಾಗೂ ತೆಲಂಗಾಣದಲ್ಲಿ ವರ್ಕೌಟ್ ಆಗುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.